ರಾಹುಲ್ ಗಾಂಧಿ ಅವರ ಬಹಳ ವೈರಲ್ ಫೇಮಸ್ ಆದ ಡೈಲಾಗ್ ಇದೆ. ಇನ್ಫ್ಯಾಕ್ಟ್ ಮೋದಿ ಅವರಿಗೆ ಟೀಕಿಸುವಾಗ ಹೇಳಿದ ಡೈಲಾಗ್ ಅದು. ಒಂದು ಮಷಿನ್ ಈ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಆ ಕಡೆಯಿಂದ ಚಿನ್ನದ ಬಿಸ್ಕೆಟ್. ಆ ಮಷಿನ್ ಬಂತೋ ಇಲ್ವೋ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮಷಿನ್ ವರ್ಕ್ ಆಗಿದೆಯಂತೆ. ಹೇಳ್ತಿರೋದು ನಾವಲ್ಲ, ಇಡಿ ಅವರು. ಈ ಕಡೆಯಿಂದ ST ಬುಡಕಟ್ಟು ಸಮುದಾಯದವರಿಗೆ ಸಂಬಂಧಪಟ್ಟ ವಾಲ್ಮೀಕಿ ನಿಗಮದ ಹಣವನ್ನ ಆ ಮಿಷನ್ ನಲ್ಲಿ ಈ ಕಡೆಯಿಂದ ಹಾಕಿದ್ರೆ ಆ ಕಡೆಯಿಂದ ಹೊರಗೆ ಬಂದಿದ್ದೇನು ಗೊತ್ತಾ? ಚುನಾವಣೆ ಸಂದರ್ಭದಲ್ಲಿ ಅಕ್ರಮವಾಗಿ ಹಂಚಲಿಕ್ಕೆ ಬಳಸುವ ಲಿಕ್ಕರ್, ಮದ್ಯ, ಎಣ್ಣೆ, ಸಾರಾಯಿ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಸಲ್ಲಬೇಕಾದ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ. ಬುಡಕಟ್ಟು ಸಮುದಾಯದ ರೈತನಿಗೆ ಸಲ್ಲಬೇಕಾದ ಹಣ ಚುನಾವಣೆಯಲ್ಲಿ ಯಾರೋ ಒಬ್ಬನನ್ನ ಗೆಲ್ಲಿಸಲಿಕ್ಕೆ ಬಳಕೆ ಮಾಡುವ ವಾಮ ಮಾರ್ಗಕ್ಕೆ ಬಳಕೆ. ಎಲ್ಲಿಗೆ ಬಂದು ನಿಂತಿದೆ? ಇಷ್ಟೆಲ್ಲ ಆಗ್ತಿದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಮರ್ಥನೆ ಇನ್ನೂ ನಿಂತಿಲ್ಲ. ಇವತ್ತು ಹೇಳ್ತಿದ್ದಾರೆ. ಇದೆಯಾ ಹೆಸರು ನಾಗೇಂದ್ರ ಅವರದ್ದು ಡೆತ್ ನೋಟ್ನಲ್ಲಿ ಯಾವ ಮಟ್ಟಕ್ಕೆ ಸಮರ್ಥನೆ ಇತ್ತು, ಅದಾದ ನಂತರದಲ್ಲಿ ಬಿಜೆಪಿಯವರು ಅದಕ್ಕೆ ಕೌಂಟರ್ ಯಾವ ರೀತಿ ಕೊಟ್ಟರು, ಇದೆರಡನ್ನು ಕೇಳಿಸ್ಕೊಳ್ಳಿ. ಮೊದಲಿಗೆ ಮುಖ್ಯಮಂತ್ರಿಗಳ ಸಮರ್ಥನೆಯ ಮಾತು ಆನ್ ದ ಫ್ಲೋರ್. ಡೆತ್ ನೋಟ್ ಅಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಡೆತ್ ನೋಟ್ ಅಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಡೆತ್ ನೋಟ್ ಅಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. These people, the BJP people, are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿ. ತೆಗೀರಿ. ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಮಾಡಿ. ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಕೆಲವ್ರದೆಲ್ಲ ತೆಗಿತೀನಿ ಈಗ. ಯಾರ್ಯಾರು ಕಾಲದಲ್ಲಿ ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ನೀನು ನೀನು ಚುನಾವಣೆ ಅಕ್ರಮಕ್ಕೆ ಬಳಕೆಯಾಗಿದೆ ಹಣ ಅನ್ನೋ ಅನುಮಾನವನ್ನ ಇಡಿ ತನ್ನ ಪ್ರೆಸ್ ನೋಟ್ನಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದೆ. ಇದಲ್ಲದೆ ಸಮರ್ಥನೆಯ ಆಯಾಮಗಳು ಇನ್ನೂ 10 ದಿಕ್ಕಿನಲ್ಲಿ ತಿರ್ಕೊಂಡು ಹೋಗಿದೆ ಇವತ್ತು. ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು, ಹಾಗೆ JDSನ ವಕ್ತಾರರಾದ ವೀರಣ್ಣ ಅವರು, ಹಾಗೆ ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರು, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಎಲೆಕ್ಷನ್ ನಲ್ಲಿ ಹೆಂಡ ಹಂಚೋದು ಹೊಸದಲ್ಲ, ಬಹುಶಃ ಮುಂದೇನು ನಿಲ್ಲೋದಿಲ್ಲ ಅದು ಅಂತ ಹೇಳಿ. ಆದ್ರೆ ಎಷ್ಟಿ ದುಡ್ಡೇ ಬೇಕಿತ್ತ ಹಂಚಕ್ಕೆ? ಎಷ್ಟಿ ದುಡ್ಡು? ಈಗ ಯಾರು ಅಕ್ರಮ ಮಾಡಿದ್ದಾರೆ, ಯಾರು ಹಂಚಿದ್ದಾರೆ, ಯಾರು ಹಣವನ್ನು ನುಂಗಿದ್ದಾರೆ, ಯಾರ ಲೂಟಿಕೋರರು, ಯಾರನ್ನು ಬಿಡಲ್ಲ ಅಂತಾನೆ SIT ಮಾಡಿರುವಂಥದ್ದು. SIT ಕೆಲಸನೇ ಅದು. ಯಾವ ಅಧಿಕಾರಿ ಆಗಲಿ, ಯಾವ ಜನಪ್ರತಿನಿಧಿ ಆಗಲಿ, ಯಾವ ಬ್ಯಾಂಕ್ನ ಮ್ಯಾನೇಜರ್ ಆಗಲಿ, ಬೇರೆಯವರಾಗಲಿ, ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಕರಪ್ಷನ್ ಅಲ್ಲಿ ಯಾರನ್ನು ಬಿಡೋದಿಲ್ಲ. ಇದೊಂದೇ ಅಲ್ಲ, ಹೆಂಡ ಹಂಚಕ್ ಬ್ಯಾಂಕ್ ಅಧಿಕಾರಿಗಳು ಯಾಕೆ ಬರ್ತಾರೆ? ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಯಾಕೆ ಬರ್ತಾರೆ? ಯಾರು ಹಂಚ್ತಾರೆ? ಚುನಾವಣೆಯಲ್ಲಿ ಮದ್ಯವನ್ನ ಯಾರು ಹಂಚ್ತಾರೆ? ಚುನಾವಣೆಗೆ ನಿಂತವರು ಅವ್ರ ಪರವಾಗಿ ಪ್ರಚಾರ ಮಾಡೋರು ಬ್ಯಾಂಕ್ನವ್ರು ಬರ್ತಾರಾ? ಇಲ್ಲ, ನಾನು ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಬರ್ತಾರೆ. ಹಣ ಎಲ್ಲಿಂದ ಹೋಗಿದ್ದು? ಯಾರು ಹೊಣೆಗಾರರು? ಅದಕ್ಕೆ ಯಾರು ಹಂಚಿದ್ರು ಕೂಡ, ಹಣವನ್ನ ಉಪಯೋಗಿಸಿದ್ರು ಕೂಡ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ. ಇದೊಂದೇ ಅಲ್ಲ, ಈ ಬೋವಿ ನಿಗಮ, ಬೊಮ್ಮಾಯಿ ಅವರು ಮಾಡಿದ್ರಲ್ಲ ಬೋವಿ ನಿಗಮದ 87 ಕೋಟಿ ರೂಪಾಯಿ. ನಿಮ್ಗೆ ಇಲ್ಲ, ನಿಮ್ಗೆ ಮಾಹಿತಿ ಹೇಳ್ಬೇಕಿಲ್ಲ, ಅದು ಹೇಳ್ಬೇಕಲ್ಲ. ತನಿಖೆ ಮಾಡ್ತಾ ಇದೀವಲ್ಲ, ಅದು ತನಿಖೆ ಮಾಡ್ತಾ ಇದೀವಲ್ಲ, ಬೋವಿ ನಿಗಮದ್ದು ತನಿಖೆ ಮಾಡ್ತಾ ಇದೀವಿ. ಆ ಕರಕುಶಲ ನಿಗಮದಲ್ಲಿ 47 ಕೋಟಿ ರೂಪಾಯಿ, ಅದು ತನಿಖೆ ಆಗ್ತದೆ, ಅದು ಬಿಡೋದಿಲ್ಲ. ಯಾವ್ಯಾವ ನಿಗಮದಲ್ಲಿ ಹಣ ಲೂಟಿ ಆಗಿದೆ, ಕಳೆದ ಸರ್ಕಾರ ಆಗ್ಲಿ ಈ ಸರ್ಕಾರ ಆಗ್ಲಿ, ಯಾರದ್ದು ಬಿಡೋದಿಲ್ಲ. ಇದು ಸ್ಪಷ್ಟ ಈ ಸರ್ಕಾರದ ನಿಲುವಿದು. ಮೊನ್ನೆ ಸಿದ್ದರಾಮಯ್ಯನವರ ನಿಲುವೇನೆಂದ್ರೆ, ಯಾರ ಬಡವರ ಹಣವನ್ನ, ಪರಿಶಿಷ್ಟ ಜಾತಿ ಪಂಗಡವರ ಹಣವನ್ನ ಲೂಟಿಕೋರರು ಯಾರೇ ಲೂಟಿ ಮಾಡಿದ್ರು ವಸೂಲು ಮಾಡೋದು ಇಲ್ಲ. ರಿವೆಂಜ್ ಅಲ್ಲ ಇದ್ರೊಳಗೆ. ಈಗ ತನಿಖೆಗಳು ಮುಂಚೆಯಿಂದನೂ ಆಗ್ತಾ ಇತ್ತು ನೋಡಿ.
ಈ ಭ್ರಷ್ಟಾಚಾರ ಇದೆಲ್ಲ ಇದು ಪಿಡುಗು ಇದು. ಈ ಪಿಡುಗಿಗೆ ಭ್ರಷ್ಟಾಚಾರ ಆದಾಗ ಹೆಂಗೆ ಪ್ರತಿಕ್ರಿಯೆ ಕೊಡ್ತವೆ ಸರ್ಕಾರಗಳು ಅನ್ನೋದು ಬಹಳ ಇಂಪಾರ್ಟೆಂಟ್. ಬಿಜೆಪಿ ಅವ್ರ ಜೊತೆಗೆ ಕೈ ಜೋಡಿಸ್ಬಿಡ್ತಾ ಇತ್ತು ಭ್ರಷ್ಟಾಚಾರ ಜೊತೆಗೆ. ಆ ಭ್ರಷ್ಟಾಚಾರಿಗಳ ರಕ್ಷಣೆ ಮಾಡ್ತಾ ಇತ್ತು. ನಾವು ಆ ರಕ್ಷಣೆಯನ್ನು ಯಾವ ಕಾಲದಲ್ಲೂ ಮಾಡೋದಿಲ್ಲ. ಬಿಜೆಪಿ ಭ್ರಷ್ಟಾಚಾರಿಗಳಾಗಲಿ ಈಗಷ್ಟೇ ನೀಡಿದ ನಾವು ತೋರಿಸಿದ ಹೇಳಿಕೆ ಮತ್ತೊಂದ್ಸತಿ ಪ್ಲೇ ಮಾಡಿ. ಸೋಷಿಯಲ್ ಜಸ್ಟಿಸ್ ಇದಕ್ಕಿಂತ ಮುಂಚೆ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಭ್ರಷ್ಟಾಚಾರಿಗಳ ಜೊತೆಯಲ್ಲಿ ಬಿಜೆಪಿ ಅವರು ಕೈ ಜೋಡಿಸ್ತಾರೆ, ಭ್ರಷ್ಟಾಚಾರದ ಆರೋಪ ಹೊತ್ತವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಸಿಎಂ ಏನು ಅಶೋಕ್ ಗೌಡ್ರೆ? ನೋಡಿ, ನಮ್ಮ ಕಾಲದಲ್ಲಿ ಹಗರಣ ನಡೆದಿತ್ತು ಅಂತಾನೆ ಇವ್ರು 40% ಅಂತ ಹೇಳಿದ್ರಪ್ಪ. ಆಯ್ತು, 40% ವಿರೋಧವಾಗಿ ಯಾವುದೋ ಒಂದು ತಂಡ ರಚಿಸಿದ್ರಲ್ಲ, ಏನಪ್ಪ ಮಾಡ್ತಿದೆ 13 ತಿಂಗಳಲ್ಲಿ? 14ನೇ ತಿಂಗಳು ಇವತ್ತು ಏನು ಮಾಡ್ತಿದೆ? 14 ತಿಂಗಳಲ್ಲಿ ಏನು ಮಾಡ್ತಿದೆ ನಿಮ್ಮ ಸರ್ಕಾರ? ನೋಡಿ, ಈ ಮೂಗಿಗೆ ತುಪ್ಪ ಒರೆಸಿ ಎಲ್ಲಾನು ತಿಂತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬೇಡಿ, ಆಯ್ತಾ? ಒಂದು ಸತ್ಯ ಏನು ಅಂತಂದರೆ, ಈ ಸರ್ಕಾರ ಬಂದಾಗಿನಿಂದನೂ ಸಹ ಕ್ಲಾರಿಟಿಯಿಂದ ಇವರು ಲೂಟಿಗೆ ನಿಂತ್ಕೊಂಡವ್ರೆ. ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ 35 ಸಚಿವರು, ಎಲ್ಲ ಡಿಪಾರ್ಟ್ಮೆಂಟು, ವಕ್ಫ್ ಬೋರ್ಡು, ಹಜ್ಗೆ ಹೋಗಂತ ಇದರಲ್ಲಿ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ, ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಒಂದ್ ನಿಮಿಷ ನಟರಾಜ್ ಗೌಡ್ರ ಹತ್ರ ದಾಖಲೆ ಇದೆ. ಒಂದ್ ನಿಮಿಷ ನೋಡಿ, ನೀವು ಮಾತಾಡ್ಬೇಕಾದ್ರೆ ಖಂಡಿತವಲ್ಲೂ ಮಾತಾಡ್ಲಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಟರಾಜ್ ಗೌಡ್ರೆ, ನೀವು ಊಹಾಪೋಹ ಅಲ್ಲ, ನೀವು ಬಿಜೆಪಿ ಅಕ್ಯೂಸ್ ಮಾಡಿದ್ರಿ, ನೀವು ನಾನು ಸುಮ್ಮನೆ ಕೂತಿದೆ, ಆದ್ರೆ ನೀವು ಅಷ್ಟೇ, ನೀವು ಸತ್ಯ ಕೇಳಿ. ಒಂದ್ ನಿಮಿಷ, ಮನುಷ್ಯರಿಗೆ ಪ್ರಾಣಿಗಳು ಕೊಡ್ತಕ್ಕಂತ ಔಷಧಿ ಕೊಟ್ಟಿರ್ತಕ್ಕಂತ ಸರ್ಕಾರ ಇದು. ಆಮೇಲೆ ಇವತ್ತು ಎಷ್ಟೇ ದುಡ್ಡಲ್ಲಿ ಲ್ಯಾಂಬರ್ಗಿನಿ ಕಾರ್ನ ಮಂತ್ರಿಗಳು ಇನ್ನೊಬ್ಬನ ಹೆಸರಲ್ಲಿ ತೆಗೆದುಕೊಂಡು ತಾನು ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದು ಇವತ್ತು ಇಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾವು ಮಾಧ್ಯಮ ಪಕ್ಕಕ್ಕಿಟ್ಬಿಡಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಅಪೇಕ್ಷೆ ಪಡ್ತಿದ್ದು, ಬಹುಶಃ ನನ್ನಂತೆ ಅನೇಕರು ಅಪೇಕ್ಷೆ ಪಡ್ತಿದ್ದು, ಆಡಳಿತ ಪಕ್ಷದ ಮೇಲೆ ಆರೋಪ ಇದೆ, ಚುನಾವಣೆ ಅಕ್ರಮಕ್ಕೆ ಬಳಕೆ ಆಗಿದೆ ಎಸ್ಟಿ ದುಡ್ಡು. ಇದನ್ನ ಒಂದು ರೆಸ್ಪಾನ್ಸಿಬಲ್ ವಿರೋಧ ಪಕ್ಷವಾಗಿ ನೀವು ಚುನಾವಣಾ ಆಯೋಗದ ಕದ ತಟ್ಟಿ ಚುನಾವಣೆ ಫ್ರಾಡ್ ಆಗಿದೆ ಅಂತ ಅಲ್ಲಂತೂ ಮಾತಾಡಲಿಲ್ಲ, ಇಲ್ಲೂ ಸ್ಕಿಪ್ ಮಾಡ್ತಿದ್ದೀರಿ. ಬಹಳ ಮುಖ್ಯವಾದ ಅಂಶ, ಬಳ್ಳಾರಿಯಲ್ಲಿ ನಡೆದಿರುವ ಚುನಾವಣೆ ಎಸ್ಟಿ ನಿಗಮದ ಹಣದಿಂದ ಹಂಚಿದ ಹೆಂಡದಿಂದ ನಡೆದಿದೆ, ಅಕ್ರಮ ಆಗಿದೆ, ಇಡಿ ಹೇಳ್ತಿದೆ. ಬಳ್ಳಾರಿ ಒಂದೇ ಅಲ್ಲ, ತೆಲಂಗಾಣದಲ್ಲೂ ಸಹ ಈ ದುಡ್ಡನ್ನು ಬಳಸಿದ್ದಾರೆ ಅಂತಕ್ಕಂತಹ ಮಾಹಿತಿ. ಜ್ಯುವೆಲರಿ ಶಾಪ್ಗಳಿಗೆ ಕಂಚಿದ್ದಾರೆ, ಪೆಟ್ರೋಲ್ ಬಂಕ್ಗಳಿಗೆ ಆ ಹುಡುಗರಿಗೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಕೊಟ್ಟಿದ್ದಾರೆ, ಅದಾದಮೇಲೆ ಲಿಕ್ಕರ್ ಶಾಪ್ಗಳಿಗೆ ಕೊಟ್ಟಿದ್ದಾರೆ, ಎಲ್ಲ ಎಂಡ ಸಾರಾಯಿ ಎಲ್ಲದಕ್ಕೂ ಸಹ ಕೊಟ್ಟಿದ್ದಾರೆ ಅಂತಕ್ಕಂತಹದ್ದು ಸ್ಪೆಸಿಫಿಕ್ ಆಗಿ. ಏನಕ್ಕೆ SIT ಬೇಡ ಅಂತ ಮುಂಚೆಯಿಂದ ಹೇಳ್ತಾ ಇದ್ವಿ ಅಂತಂದರೆ, ಈ ಒಂದು ನಾಗೇಂದ್ರ ಅವ್ರನ್ನ ಅವ್ರು ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಇಡಿ ಅವರು ಹೇಳಿದ್ಮೇಲೆ ಕರ್ಕೊಂಡು ಹೋಗಿದ್ದಾರೆ, ಆಮೇಲೆ ಸಾಕ್ಷಿಗಳು ಎಲ್ಲಾನು ಅಪ್ರೂವರ್ಸ್ ಆಗಕ್ಕೆ ರೆಡಿ ಇದ್ದಾರೆ, ಅವರೆಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರೆ. ಯಾರಾದರೂ ಅಕ್ಯೂಸ್ ಇದ್ದರೆ ಅದು ಚೇರ್ಮನ್ರು ಮತ್ತು ಮಂತ್ರಿಗಳು, ನಾವೆಲ್ಲನೂ ಸಹ ಅವ್ರ ಹತ್ರ ಪಪೇಟ್ಸ್ ಆಗಿದ್ವಿ. ಒಂದು ಈ ಬ್ಯಾಂಕಿಂದ, ಯಾವುದೋ ವಸಂತ್ ನಗರ್ ಬ್ಯಾಂಕಿಂದ ನಾನು MG ರೋಡ್ ಬ್ಯಾಂಕ್ಗೆ ಆಗೋದಿಲ್ಲ, ಯಾಕಂದರೆ ಅದಕ್ಕೆ ಎಂಟಿಟಿ ಇಲ್ಲ ಅಂತ ಅಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ. ಆದರೂ ಸಹ ನನ್ನ ಫೋರ್ಸ್ ಮಾಡಿದ್ರು, ಎಂಟಿಟಿ ಇಲ್ಲದೆ ಇದ್ದರೆ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಎಂಟಿಟಿ ಇಲ್ಲದೆ ಯಾರಾದರೂ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಇವತ್ತು ಹಣಕಾಸು ಸಚಿವರಾದಂತಹ ಮುಖ್ಯಮಂತ್ರಿಗಳು ಹೊಣೆ, ಮತ್ತು ಹಣಕಾಸಿನ ಅಧಿಕಾರಿಗಳು ಯಾರಿದ್ದಾರೆ ಅವರು ಸಹ ಇವತ್ತು ಸಸ್ಪೆಂಡ್ ಮಾಡದೆ ಅವ್ರನ್ನ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ನೋಡಿ, ನನಗೆ ಈ ಭಾಗದಲ್ಲಿ ಚರ್ಚೆಗೆ ಒಳಪಡಬೇಕಾಗಿರೋ